ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತ ಅವರು. ಆದ್ಮೇಲೆ ಈಗಾಗಲೇ ಒನ್ ಡೇ ಆಸ್ಟ್ರೇಲಿಯಾದಲ್ಲೇ ನಮ್ಮ ಇಂಡಿಯಾದವರು ಕಳ್ಕೊಂಡ್ರು ಅನ್ನುವಂಥದ್ದು ನೋಡಿದಿರಿ. ಅದರ ಗೆಲ್ಲಬೇಕಾಗಿತ್ತು, ಆದರೂ ಸಮಾಧಾನಕರ ಬಹುಮಾನ ಅಂದಂಗೆ ಕೊನೆಯ ಅಥವಾ ಮೂರನೇ ಒನ್ ಡೇಯನ್ನು ಗೆದ್ದ ಸಮಾಧಾನ ಮಾಡಿಕೊಂಡ್ರು. ಅದರಲ್ಲೂ ಹಿರಿಯರು ಅಂದರೆ ಈಗ ರಿಟೈರ್ ಆದಂಥವರು, ಈ ಒನ್ ಡೇ ಜೊತೆಗೆ ಸಂಬಂಧಿಸಿರುವಂಥ ವಿರಾಟ್ ಕೊಹ್ಲಿ ಮತ್ತು ಅವ್ರ ಜೊತೆಗಾರರಿಂದ ರೋಹಿತ್ ಶರ್ಮಾ ಭಾಳ ವರ್ಷಗಳು ಕೂಡಿ ಆಡಿದವರು. ಈ ಸಿರೀಸ್ ಆಸ್ಟ್ರೇಲಿಯಾ ಅವ್ರಿಗೆ ಕೊನೆ ಸಿರೀಸೂ ಆಗುವಂಥದ್ದಂತ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಇನ್ನು ಎಷ್ಟು ವರ್ಷ ಬರ್ಬೋದು ಅವರು ಅನ್ನುವಂಥದ್ದು. ಏನೂ ಇರಲಿ, ಅವರಿಬ್ಬರು ಕೊನೆಯ ಒಂದು ದಿನದ ಆಟದಲ್ಲಿ ತಮ್ಮ ವಿಶಾಲವಾದ ಆಡಳಿತವನ್ನು, ವಿಶಾಲವಾದ ಹೊಡೆತಗಳನ್ನು, ವಿಶಾಲವಾದ ತಮ್ಮ ಶಕ್ತಿಯನ್ನು ತೋರಿಸಿದ್ದು ಮಾತ್ರ ಸಮಾಧಾನಕರ. ಯಾಕಂದ್ರೆ ಇನ್ನೂ ಅದಪ್ಪ ಅವ್ರ ಶಕ್ತಿ ಇರೋದನ್ನು ತೋರಿಸುವಂಥ ಕೆಲಸ ಇಬ್ಬರೂ ಮಾಡಿದರು. ಯಾಕಂದ್ರೆ ಅವ್ರಿಗೆ ಗೌರವ ಕೊಡೋ ದೃಷ್ಟಿಕೊಂಡಿರ್ಬೋದು, ಮತ್ತೇನಿರ್ಬೋದು, ನಮ್ಮ ಏನಪ್ಪ ಆಯ್ಕೆ ಸಮಿತಿ ಕ್ರಿಕೆಟ್ ಬೋರ್ಡಿಂದ ಅವ್ರನ್ನ ಆರಿಸುವುದು ಅವಕಾಶ ಕೊಟ್ಟಿತ್ತು 3 ಒನ್ ಡೇಗಳಿಗೆ. ಅದರಲ್ಲಿ 2 ಸೋತರು, 2 ಒಂದಿಷ್ಟು ಯಾಕೋ ಸರಿಯಾಗಿ ಆಟ ಆಡಲಿಲ್ಲ ಹಿರಿಯರು. ಅದ್ರ ಜೊತೆಗೆ ಕಿರಿಯರು ಸಹಿತ ನಮ್ಮ ಶುಭ್ಮನ್ ಗಿಲ್ ಆಗಿರ್ಬೋದು, ಉಳಿದವರು ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಆಟ ಆಡಲಿಲ್ಲ ಅನ್ನೋದು ಒಂದು ಸ್ವಲ್ಪ ಕಸಿಸಿ ಅದೇನೋ ಹೀಗಾಗಿ 2 ಕಳೆದುಕೊಂಡ 1 ಗೆದ್ದರು, ಅದು ಹಿರಿಯರಿಂದ. ಇದು ಈಗಾಗಲೇ ಮುಗಿದು ಹೋದ ಇತಿಹಾಸ. ಆದರೂ ಆ ದೊಡ್ಡ ಆಟಗಾರರಿಗೆ ಒಂದು ನಮನವನ್ನು ಸಲ್ಲಿಸಬೇಕಾಗ್ತದೆ. ಸೋಲಿ ಗೆಲ್ಲೇಬೇಕು ಅನ್ನೋದು ಎಲ್ಲರದು ಹಠ. ಆದರೆ ಗೆಲ್ಲರಿಗೂ ಆಗಬೇಕಲ್ಲ, ಒಬ್ಬರನ್ನ ಸೋಲಬೇಕು. ಆ ದಿಶೆಯಲ್ಲಿ ಅದನ್ನು ನಾವು ಮರೆಯುತ್ತಾ ಹೊಸ 5 ಒನ್ ಡೇ ಇದು 2020 5 ಅದು ಆಸ್ಟ್ರೇಲಿಯಾದಲ್ಲಿ ನಾಳಿಂದ ಆರಂಭ ಆಗುವಂಥದ್ದು. ಈ ಸಂದರ್ಭದಲ್ಲೇ ಏನಪ್ಪ ಅಂದರೆ ಈಗಾಗಲೇ ಏಷ್ಯಾ ಕಪ್ ಗೆದ್ದಿದ್ರು ಹಿಂದುಳಿದಿರಿ. ಆದರೆ ಆ ಸಂದರ್ಭದಲ್ಲಿ ಏಷ್ಯಾ ಕಪ್ದಲ್ಲಿ ಅಂತ ಹೇಳ್ಕೊಳ್ಳೋಂಥ ಬಲಿಷ್ಠ ತಂಡ ಅಲ್ಲಿ ಇರಲಿಲ್ಲ ಅಂತೇಳಿ ಭಾಳಷ್ಟು ವಿಮರ್ಶಕರ ಅಭಿಪ್ರಾಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಇಲ್ಲಿ ಹಂಗಿಲ್ಲ. ಆಸ್ಟ್ರೇಲಿಯಾ ಸ್ವತಃ ತನ್ನ ನೆಲದಲ್ಲಿ ಆಡಲಿಕ್ಕತ್ತದೆ. ಹೀಗಾಗಿ ಯಾವುದೇ ಟೀಮ್ ಆದರೂ ತನ್ನ ನೆಲದಲ್ಲಿ ಆಡುವುದು ಅದು ಹುಲಿನದು. ಯಾಕೆಂತಂದ್ರೆ ತಮಗೆ ಬೇಕಾದ ಪಿಚ್ಗಳು ಮಾಡ್ಕೊಳ್ಳೋಂಥದ್ದು, ತಮ್ಮ ಅನುಕೂಲಗಳು ಮಾಡ್ಕೊಳ್ಳೋಂಥದ್ದು, ಮತ್ತು ಅವ್ರ ಅವಕಾಶಗಳು ಇರ್ತಾವೆ. ತಮಗೆ ಯಾರು ಬೇಕು ಯಾರು ಬೇಡ ಲಾಸ್ಟ್ ಟೈಮ್ ತನಕ ಘೋಷಣೆ ಮಾಡೋದಕ್ಕೆ. ಆದರೆ ಈಗ ನಮ್ದು ಹಾಗೆಲ್ಲ. ನಾವು ಇನ್ನೊಂದು ದಿವಸ ಹೋದಾಗ ಸರ್ ಅಲ್ಲಿ ವಾತಾವರಣ ಹೊಂದಾಣಿಕೆ ಆಗಬೇಕು, ಜೊತೆಗೆ ಪಿಚ್ಗಳು ಕಾರಣೀಕರ್ತರಾಗ್ತಾರೆ. ಬಟ್ 2020ಯಲ್ಲಿ ಪಿಚ್ಗಳಿಗಿಂತಲೂ ಹೆಚ್ಚಿಗೆ ಒಂದಿಲ್ಲ ಆತ್ಮಸ್ಥೈರ್ಯ, ಗೆಲ್ಲುವಂಥ ಮನೋಸ್ಥಿತಿ ಇದ್ದವ್ರು ಗೆಲ್ತಾರೆ ಅಂತೇಳಿ ಸಾಮಾನ್ಯವಾಗಿ. ಯಾಕಂದ್ರೆ ಎಲ್ಲರಿಗೂ ಅದ ನಾವು ಗೆಲ್ಲಬೇಕಂತೇಳಿ. ಆದರೆ ಅವ್ರಿಗೆ ನಿಂತಾಗ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ನಾವು ಗೆಲ್ಲಕ್ಕೆ ಸಾಧ್ಯನೋ ಇಲ್ಲವೋ ಅನ್ನುವಂಥ ಮಾತನ್ನು. ಯಾಕಂದರೆ ಎದುರಾಳಿಗಳ ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಎಲ್ಲನೂ ಕೌಂಟ್ ಆಗ್ತದೆ. ಅದರಲ್ಲೂ ಫಾಸ್ಟ್ ಬಾಲರ್ಗಳು. ಇದು 2020 ಅಂದರೆ ಯಾರಿಗೆ ಹೇಗಪ್ಪ ಅದು ಹೆಚ್ಚಿಗೆ ಫಾಸ್ಟ್ ಬಾಲರ್ಗಳಿಗೆ. ಅದರಲ್ಲಿ ಸ್ಪಿನ್ನರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದಲ್ಲ. ಯಾಕಂದ್ರೆ 4 ಓವರ್ ಬರುವಂಥದ್ದು. ಯಾಕಂದ್ರೆ 4 ಓವರ್ಗಳಲ್ಲಿ ನಿಮ್ಮ ಶಕ್ತಿ ತೋರಿಸಿ ಬಿಡ್ಬೇಕಂದ್ರಲ್ಲಿ ಪ್ರತಿಯೊಂದು ಬಾಲೂ ಅಷ್ಟೇ ಇಂಪಾರ್ಟೆಂಟ್. ಒಂದೊಂದು ಬಾಲು ಅಷ್ಟೇ ಇಂಪಾರ್ಟೆಂಟ್. 6 ಚೆಂಡುಗಳು 6 ಬೆಂಕಿ ಆಗಬೇಕು, ಇಲ್ಲ 6 ಸಿಕ್ಸರ್ ಆಗಬೇಕು, ಎರಡೇ. ಅದರಲ್ಲಿ ಟರ್ನ್ ಆಗೋದು ಭಾಳ ಕಷ್ಟ 2020 ಅಲ್ಲ. ಇನ್ನೊಂದು ಹೇಳಿದರೆ ನಮ್ಮ ಸಚಿನ್ ತೆಂಡೂಲ್ಕರ್ ಅವರಿದ್ದಾಗ ಇಲ್ಲ 20 ಓವರ್ ಇರ್ತಲ್ಲ, ಒಂದು 20 ಓವರ್ ಮತ್ತೊಮ್ಮೆ 20 ಆಡೋಕ್ಕಿಂತ 10 ಓವರ್ 2 ಭಾಗ ಮಾಡಿದರೆ ಹೆಂಗೆ ಅಂತೇಳಿ. ಆದಾಗಿದ್ರೆ ಇನ್ನೂ ಏನಾಗ್ತಿತ್ತು ಗೊತ್ತಿಲ್ಲ. ಅದು ಒಂದು ಹೊಸ ಪ್ರಯೋಗ ಆಗ್ತಿತ್ತು, 2 ಓವರ್ ಮಾಡುವಂಥದ್ದು. ಅದು ಒಂದು ಹೊಸ ಪ್ರಯೋಗ ಆಗ್ತಿತ್ತೇನೋ, ಮತ್ತು ಹೊಸ ಅಭಿರುಚಿ ಬೆಳೆಸುತ್ತೋ ಏನೋ. ಆದರೆ ಹಂಗಾಗದ 20 ಓವರ್ದು ಇವತ್ತಿಗೆ ಉಳಿದದ. ಅದು ಒಂದು ಅವಕಾಶ ಮಾಡಿದ್ರೆ ಒಳ್ಳೇದಂತ ಅನಿಸ್ತದೆ. ಯಾಕಂದ್ರೆ ಆದಷ್ಟು ಎಷ್ಟು ಸಂಕ್ಷಿಪ್ತದಾಗ ಆದಂಗೆ, ಕಡಿಮೆ ಓವರ್ಗಳಾದಂಗೆ ಬ್ಯಾಟ್ಸ್ಮನ್ಗೆ ಗೊತ್ತು, ಬಾಲರ್ಗೂ ಪರೀಕ್ಷಾ ಕಾಲಗಳಾಗ್ತಾವೆ. ಇಲ್ಲ ಆಡಬೇಕಪ್ಪ, ನಾವು ಗೆಲ್ಲಬೇಕು, ಒಳ್ಳೆ ಬಾಲನ್ನು ಹಾಕಬೇಕು. ಪ್ರತಿಯೊಂದು ಬಾಲು ಸಹಿತ ಕೌಂಟ್ ಆಗ್ತದೆ, ಶುರು ಆಗಿಬಿಡ್ತಾವೆ. ಇವು ಹಂಗದ ಪರಿಸ್ಥಿತಿ. ಆ ದಿಶೆಯಲ್ಲಿ ನಮ್ಮ ಭಾರತೀಯರ ಬಾಲಿಂಗ್ ಏನದಪ್ಪ ಅಂದ್ರೆ ಅಡ್ಡಿಯಲ್ಲಪ್ಪ ಇವತ್ತು ಒಳ್ಳೇದಂತ ನಾವು ಹೇಳ್ಕೋಬೋದು. ನಮ್ಮ ಬೆನ್ನು ನಾವು ಚಪ್ಪರಿಸ್ಕೋಬೋದು. ಈಗ ಅದು ಪರೀಕ್ಷೆ ಮಾಡೋ ಕಾಲ ಅಲ್ಲಿ ಬಂದದ ಆಸ್ಟ್ರೇಲಿಯಾದಲ್ಲಿ. ಅದು ಆಸ್ಟ್ರೇಲಿಯಾ ಸಾಮಾನ್ಯ ಟೀಮ್ ಅಲ್ಲ, ಜಗದಲ್ಲಿ ಅದು ಬಲಿಷ್ಠವಾದಂಥ ವರ್ಲ್ಡ್ ಕಪ್ ಗೆದ್ದಂಥದ್ದು 2020 ಇರ್ಬೋದು, ಒನ್ ಡೇ ಇರ್ಬೋದು, 5 ಡೇಸ್ ಇರ್ಬೋದು,
ಎಲ್ಲದರಲ್ಲೂ ಅತ್ಯಂತ ಬಲಿಷ್ಠ ತಂಡಗಳಲ್ಲಿ ಅದು ಒಂದು. ನಿಮಗೆ ಗೊತ್ತದ, ಈ ಆಶೀಸ್ ನಿಮಗೆ ಗೊತ್ತಿದ್ದ ವಿಷಯ ಅದು. ಆ ಸಂದರ್ಭದಲ್ಲೇ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಎರಡು ಬಲಿಷ್ಠ ತಂಡಗಳನ್ನು ಆದಂಥವುಗಳು. ಆ ನೆಲೆಯಲ್ಲಿ ಇವತ್ತಿನ ಈ ಒಂದು ಆಸ್ಟ್ರೇಲಿಯಾದಲ್ಲಿ ಮನಸ್ಸುವಂಥದ್ದು ಒಂದು ಗಂಭೀರವಾದಂಥ ಸಾಹಸ. ಅದು ಸಾಧ್ಯನಾ ಅನ್ನುವಂಥ ಒಮ್ಮೆ ಅದಕ್ಕೆ. ಯಾಕಂದರೆ ಸೂರ್ಯ ಕುಮಾರ್ ಯಾದವ್ ಅವರು ಈ ಏಷ್ಯಾ ಕಪ್ ನಡೆದಾಗ ವಿಶೇಷ ನಿಮಗೆ ಗೊತ್ತದ, ಹೆಚ್ಚಿಗೆ ಫೇಲ್ಯೂರ್ ಆದರು ಕ್ಯಾಪ್ಟನ್ ಆಗಿ ಅಂತೇಳಿ. ಬಟ್ ಏಷ್ಯಾ ಕಪ್ ಗೆಲ್ಲಿಸುವಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು ಅಷ್ಟೇ, ಸತ್ಯದಿಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಹೆಚ್ಚಿಗೆ ಆಟಕ್ಕಿಂತ ಹೆಚ್ಚಿಗೆ ರಾಜಕೀಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದನ್ನು ಸಹಿತ ನಾವೆಲ್ಲ ನೆನಪಿಸ್ಬೇಕಾಗ್ತದೆ. ಅದು ಇಲ್ಲಿ ನಡೆಯುವಾಗಿಲ್ಲ, ರಾಜಕೀಯ ಅಲ್ಲದೆ ಕ್ರೀಡೆ. ಆಸ್ಟ್ರೇಲಿಯನ್ಸು ಯಾಕಪ್ಪ ಅಂದ್ರೆ ಪೂರ್ಣ ಪ್ರಮಾಣದ ನಮ್ಮ ಶಕ್ತಿಯನ್ನು ಹೆಚ್ಚಿ ಆಡ್ತಾ ಇದ್ದಾರೆ, ಇಲ್ಲ ಆಡ್ತಾರೆ ಅವ್ರ ಸ್ವಭಾವ ಹಂಗದ. ಕೊನೆಯ ಬಾಲ್ವರೆಗೂ ಸಹಿತ ನಿರಂತರ ಹೋರಾಟ ಮಾಡ್ತಾ ಇರ್ತಾರೆ ಆಸ್ಟ್ರೇಲಿಯನ್ಸ್. ಅದರಲ್ಲೂ ಅಂಥ ಒಂದು ವಿಷಯಗಳು ನಮ್ಮ ನ್ಯೂಜಿಲೆಂಡ್ಗಳಲ್ಲೂ ಅದ, ನ್ಯೂಜಿಲೆಂಡಿಯರಲ್ಲೂ. ಅದೇ ಕಾರಣಕ್ಕೆ ಪಾಕಿಸ್ತಾನದಲ್ಲೂ ಅದ. ಪಾಕಿಸ್ತಾನದವ್ರು ಅದರಲ್ಲೂ ಇಂಡಿಯಾ ವಿರುದ್ಧ ಆಡುವಂತೆ ತಮ್ಮ ಇಡೀ ಶಕ್ತಿಯನ್ನು ಹೆಚ್ಚು ಆಡ್ತಾ ಇರ್ತಾರೆ. ಆದರೆ ಇಲ್ಲಿ ಆಸ್ಟ್ರೇಲಿಯಾದವ್ರದ್ದು ಅಂಥ ವೈರತ್ವ ಅನ್ನೋಕ್ಕಿಂತಲೂ ಸಮಾಧಾನಕ್ಕೆ ಚಿತ್ತಿಟ್ಕೊಂಡು ಒಳ್ಳೆ ಹೋರಾಟ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲೇ ಇವತ್ತು ಹೊಸ ಹುಡುಗರು ಇಲ್ಲಿ ಬಂದ, ಅದರಲ್ಲೂ ಈಗ ನಿಮ್ಗೆ ಹೇಳಿದಂಗೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಅವರಾಗಿರ್ಬೋದು, ಇನ್ನೂ ಅನೇಕ ನಮ್ಮ ಬಾಲರ್ ಅಂತ ನಿಮಗೆ ಗೊತ್ತದ, ಫಾಸ್ಟ್ ಬಾಲರು, ಸ್ಪಿನ್ ಬಾಲರು, ಕುಲ್ದೀಪ್ ಯಾದವ್ ಆಯಿತು, ಇನ್ನುಳಿದ್ರು ಎಲ್ಲರೂ ಶಕ್ತಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಆದರೆ ಇವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ. ಒಂದು ರೀತಿ ನಮ್ಮಲ್ಲಿ ಆ್ಯಂಬ್ರೂಸ್ ಇದ್ದಂಥ ಆಟಗಾರ ನಿಮಗೆ ಗೊತ್ತದ, ಈಗಾಗಲೇ ಹೇಳುವಂಥ ಎಲ್ಲ ಫಾಸ್ಟ್ ಬೌಲರ್ಸ್ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಅಂದರೆ ಇದರ ಅರ್ಥ ಏನು ಅಂದರೆ ಬುಮ್ರಾ ಅವರು ಯಾವ ರೀತಿಯಾಗಿ ಬೌಲಿಂಗ್ ಮಾಡ್ತಾರಪ್ಪ ಅನ್ನೋದು ನಿಮ್ಗೆ ಗೊತ್ತದ. ಹೀಗಾಗಿ ಇದು 2020 ಫಾಸ್ಟ್ ಬೌಲರ್ಗಳ ಒಂದು ಏನಪ್ಪ ಅಂದ್ರೆ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಫಾಸ್ಟ್ ಬಾಲರ್ಗಳು ಹೆಚ್ಚಿಗೆ ವಿನ್ ಆಗ್ತಿರ್ತಾರೆ. ಸ್ಪಿನ್ನರ್ಗಳಿಗೆ ಪಾಪ ಒಂದು ಸ್ವಲ್ಪ ಅವಕಾಶ ಕಡಿಮೆ, ಅದು ಹೇಳ್ತಿಲ್ಲ. ಮತ್ತಿನ್ನೂ 10-2 ಮಾಡಿದ್ರಪ್ಪ ಅಂದ್ರೆ ಇನ್ನೂ ಕಡಿಮೆ ಆಗ್ತದೆ. ಸ್ಪಿನ್ನರ್ನ ಬಿಟ್ಟರೆ ಚಲೋಪ್ಪ ಅಂತ. ಯಾಕಂದ್ರೆ ಇಲ್ಲಿ ಪಿಚ್ಗಳು ಏನಪ್ಪ ಅಂದ್ರೆ ಅಷ್ಟು ಹಣ್ಣಾಗಿರೋದಿಲ್ಲ, ಅದು ಟರ್ನ್ ಆಗೋ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತಾವೆ. ಇಲ್ಲ ಸ್ವತಃ ಅವರ ಮಾಡಬೇಕಾಗತ್ತೆ ಆ ಪಿಚ್ಗಳನ್ನು ಸ್ಪಿನ್ನಿಗೆ ಅನುಕೂಲ ಆಗುವಂಗೆ. ಅದೆಲ್ಲನೂ ಸ್ವಲ್ಪ ಕಷ್ಟ. ಅದೇನೂ ಇರಲಿ, ನಮ್ಮ ಗಂಭೀರ್ ಅವ್ರಿಗೆ ಸೂರ್ಯಕುಮಾರ್ ಅವ್ರ ಮೇಲೆ ಭಾಳಷ್ಟು ಒಂದು ವಿಶ್ವಾಸ, ಏನಪ್ಪ ಈ ಸಲ ಗೆಲ್ತಾರೆ ಅಂತೇಳಿ. ಯಾಕಂದ್ರೆ ಸೂರ್ಯಕುಮಾರ್ ಅವರು ಕ್ಯಾಪ್ಟನ್ನ ಆಗಿ ಯಶಸ್ವಿ ಆದರೂ ಬ್ಯಾಟ್ಸ್ಮನ್ನಾಗಿ ಫೇಲ್ ಆಗಿದ್ದಾರೆ ಹಿಂದಿನ ಏಷ್ಯಾ ಕಪ್ದಲ್ಲೇ. ಅದು ಇಲ್ಲಿ ರಿಪೀಟ್ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅವರನ್ನು ಮುಂದಿಟ್ಟುಕೊಂಡು ಈ 5 ಒನ್ಡೇಗಳನ್ನು ಆಡಿಸುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅವ್ರ ಮೇಲೆ ವಿಶ್ವಾಸದ ಮೋಸ್ಟ್ ಪ್ರೊಬರಿ ಈ 5 ಗೆದ್ದರೆ ಅಂತ ಕ್ಲೀನ್ ಸ್ವೀಪ್ ಮತ್ತು ಬೇರೆ ಅದು ಸಾಧ್ಯನಾ? ಆಸ್ಟ್ರೇಲಿಯಾದಲ್ಲೇ ಕ್ಲೀನ್ ಸ್ವೀಪ್ ಮಾಡೋದು, ಹೋಲಿ ಅಟ್ಲೀಸ್ಟ್ ಸರಣಿ ಜಯ ಆದರೂ ಮಾಡಿತಾ ಅನ್ನೋ ಸಹಿತ ಎಲ್ಲರೂ ಆಸಕ್ತಿ ನೋಡ್ತಿದ್ದಾರೆ. ಏನೂ ಆಗಲಿ, ಸೂರ್ಯಕುಮಾರ್ ಯಾದವ್ ಜೊತೆಗೆ ಇವರೆಲ್ಲ ತಂಡ ಮೋಸ್ಟ್ಲಿ ಈ ಸಲ ಗೆಲ್ಲಬಹುದು. ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ಮನಸ್ಸಬಹುದು ಅಂತ ಒಂದು ವಿಶ್ವಾಸ ಮಾಡೋಣ ಅಂತ ಹೇಳ್ತಾ, ಏನಾದರೂ ಗೆಲುವು ನಮ್ಮದಾಗುತ್ತೆ ಮತ್ತು ಹೇಳ್ತಾ, ಜೊತೆಗೆ ಯಾರು ಅದನ್ನು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲುವು ಅನ್ನೋದು ಮತ್ತೊಮ್ಮೆ ಹೇಳ್ತಾ, ನನ್ನ ಹೆಸರು ಕೆಲವು ಮತ್ತೆ ನಿಮ್ಮ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬಿಟ್ಟು. 60 ನ್ಯೂಸ್ ಸತ್ಯ ಕೈ ನೋಡಿ ವಂದನೆಗಳು.